ಇವ್ರ ಫೋನ್ ಐಶು ಕದ್ದು ಬಿಟ್ಟಿದ್ದಾಳೆ. ಬಂದಿರೋದು ಐಶುಗೆ ಗೇಮ್ ಆಡ್ಸಕ್ಕೆ. 3 ಜನ ಹುಡುಗಿರಲ್ಲಿ ಯಾರನ್ನ ಸೆಲೆಕ್ಟ್ ಮಾಡ್ತೀರಾ? ಕಿಲಾಡಿ ನೋಡಿ, ಸ್ವೀಟ್ ನ ಬಚ್ಚಿಟ್ಟವ್ರೆ. ಹೋಗ್ಲಿ, ಅದು ಕ್ಲೋಸ್ ಆಯ್ತು ಅಂತ ಇನ್ನೊಂದ್ ಜಾಗಕ್ಕೆ ಬಂದ್ವಿ. ನಾನು ಇದ್ರಲ್ಲಿ ನಿಹಾ ಅವ್ರಿಗೆ ಒಂದು ರೋಸ್ ಮಾಡಿ ಕೊಡ್ತಾ ಇದ್ದೀನಿ. Okay, let's go. Vlog start ಮಾಡು. Hey, what is up fam? Hi, so welcome back to my new vlog guys. ಇವತ್ತು ನಾವು ತೋರಿಸ್ತೀವಿ ಬನ್ನಿ ಎಲ್ಲ ಹೋಗ್ತೀವಿ. ಸೊ ಇವತ್ತು ನಾವು ಒಂದು ಶೂಟ್ ಇದೆ ನಮ್ಮ ಮನೆ ಪಕ್ಕನೇ. ಇವನೇನಪ್ಪ ಇವ್ ದಿನ ಶೂಟು ಅಂತವನ್ನೆಲ್ಲ ಅನ್ಕೋಬೇಡಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಒಂದು 3 ದಿನ 2 ದಿನ 3 ದಿನ ಅಷ್ಟೇ. ಆಮೇಲೆ ಬ್ಯಾಕ್ ಟು ಬ್ಯಾಕ್ ಕಂಪ್ಲೀಟ್ ಯೂಟ್ಯೂಬ್ಗೆ ಕೊಡ್ತೀನಿ ಟೈಮ್ನ. ಸ್ವಲ್ಪ ಇನ್ಸ್ಟಾಗ್ರಾಮ್ ಎಲ್ಲ ಪಿಕ್ ಮಾಡ್ಕೊಳ್ಳೋಣ ಅಂತ. ಅಂದರೆ ತುಂಬ ದಿನದ ಒಂದು ಕಾಂಟೆಂಟೇ ಪೋಸ್ಟ್ ಮಾಡ್ತಿರ್ಲಿಲ್ಲ. ಆರ್ಟಿಸ್ಟ್ ಇಬ್ಬರನ್ನ ಕರ್ಸಿದ್ದೀವಿ. ಸೊ ಸುರೇಶ್ ಸರ್, ಇವರು ತುಂಬ ಹಿರಿಯ ಕಲಾವಿದರು. ಎಮ್ ಎನ್ ಸುರೇಶ್ ಅಂತ ಅವರು, ಮತ್ತು ರೋಹಿಣಿ ಅಂತ ಒಬ್ಬರು ಮ್ಯಾಮ್ ಇದ್ದಾರೆ, ಅವ್ರು ಬರ್ತಿದ್ದಾರೆ. ಸೊ ನನ್ನ ರೀಲ್ಸಲ್ಲಿ ನಾನು ಆದಷ್ಟು ಹಳೆ ಕಲಾವಿದ್ರನ್ನ ಹಾಕಿ ಅವ್ರ ಜೊತೆ ಕಾಂಟೆಂಟ್ ಮಾಡಬೇಕು ಅನ್ನೋದೊಂದು ತುಂಬ ಆಸೆ ಇತ್ತು. ತುಂಬ ಸ್ಟಾರ್ಟ್ ಮಾಡಿದಾಗ ನಾನು ಕಾಂಟೆಂಟ್ನ ಇವ್ರ ಜೊತೆ ಮಾಡಬೇಕು, ಇವ್ರ ಜೊತೆ ಒಂದಿನ ಮಾಡಬೇಕು ಅಂತ. ಅದನ್ನು ಈಗ ನಾನು ಪೂರ್ತಿ ಮಾಡ್ಕೋತಾ ಇದ್ದೀನಿ ಅಂತ ಅಂದ್ಕೊಳ್ಳಿ. ಸೊ ಅವ್ರು ಬರ್ತಿದ್ದಾರೆ, ಅವ್ರ ಜೊತೆ ಒಂದು ಪ್ರಮೋಷನ್ ಶೂಟ್ ಇದೆ, ಅದನ್ನು ಮುಗಿಸಿ ಆಮೇಲೆ ನಾವು ಇನ್ನೊಂದು ಶೂಟ್ಗೆ ಹೋಗ್ಬೇಕು. ನಂದಾ ಒಬ್ಬರು ಮತ್ತು ನಮ್ಮ ಟೀಮಲ್ಲೆಲ್ಲ ಇದ್ದಾರೆ, ಅವ್ರೂ ಬರ್ತಿದ್ದಾರೆ. ಅವ್ರ ಜೊತೆ ಇನ್ನೊಂದು ಶೂಟ್ ಇದೆ, ಅದೂ ಎಲ್ಲಿ ಅಂತ ನಿಮಗೆ ಗೊತ್ತಾಗುತ್ತೆ. ಅದಾದಮೇಲೆ ಈವ್ನಿಂಗ್ ನಾವು ಸ್ವಲ್ಪ ರಿಲ್ಯಾಕ್ಸ್ ಮಾಡೋಕ್ಕೆ ಎಲ್ಲೋ ಹೋಗ್ತಾ ಇದ್ದೀವಿ. ಅದೆಲ್ಲಿ ಅಂತ ನೀವು ನೋಡಿ. ಬನ್ನಿ ಈಗ ಹೋಗೋಣ ಗೈಸ್. ನಾವು ಇವತ್ತಿನ ಶೂಟ್ನ ಯಾವ ಹಾಸ್ಪಿಟ್ಲ್ ಅಂದರೆ ನೋಡಿ, ಮೆಡ್ ಪಾರ್ಕ್ ಹಾಸ್ಪಿಟಲ್ ಅಲ್ಲಿ ಮಾಡ್ತಾ ಇರೋದು. ಇದು ಹೊಸ ಹಾಸ್ಪಿಟ್ಲ್, ನಮ್ಮ ಮನೆ ಹತ್ರನೇ ಇದೆ. ಸೊ ಅವ್ರ ಹತ್ರ ಪರ್ಮಿಷನ್ ತೊಗೊಂಡು ಶೂಟಿಗೆ ಈಗ ಬಂದಿದ್ದೀವಿ. ಬನ್ನಿ ಗೈಸ್, ಹಾಸ್ಪಿಟಲ್ ಒಳಗೆ ರೀಚ್ ಆಗಿದ್ದೀವಿ. ಈಗ ಇದೆಲ್ಲ ಇದೆ ನೋಡಿ, ಇದೆಲ್ಲ ರಿಯಲ್ ಆಗಿ ಯೂಸ್ ಮಾಡಬೇಕು. ಅಂದರೆ ಚೆನ್ನಾಗಿರೋ ನಮ್ಮ ಸಂಜುಗೆ ಏನೋ ಆಗಿದೆ ಅನ್ನೋ ರೇಂಜಿಗೆ ರೆಡಿ ಮಾಡಿಸ್ಬೇಕು. ನೀವು ಅಮ್ಮಂಗೆ ಫೋಟೋ ಕಳಿಸ್ಬಿಡೋಣ, ಪೂಜಾ ಕಳಿಸ್ಬಿಡೋಣ. ಏನೋ ಆಯ್ತು ಅಂತ ಗೊತ್ತಾ? ಇಲ್ಲ, ಒಳ್ಳೆ ಪ್ರ್ಯಾಂಕ್ ಆಗ್ಬಿಟ್ಟು. ಬನ್ನಿ ಈಗ ಇವನ್ನ ರೆಡಿ ಮಾಡಿಸಿ ನಮ್ಮ ಅಲ್ಲಿ ಇನ್ನೊಂದು ನಮ್ಮ ಕ್ಯಾಮ್ರಾ ಟೀಮ್ ಎಲ್ಲ ಕ್ಯಾಮ್ರಾ ಸೆಟ್ ಮಾಡ್ತಿದ್ದಾರೆ, ಲೈಟ್ ಸೆಟ್ ಮಾಡ್ತಿದ್ದಾರೆ. ಸೆಟ್ ಆಗಿದ ತಕ್ಷಣ ಶೂಟ್ ಸ್ಟಾರ್ಟ್. ನೋಡಿ ಗೈಸ್, ನೋಡಿ ಫುಲ್ ಬ್ಯಾಂಡೇಜ್ ಹಾಕ್ಸ್ತಾ ಇದ್ದೀವಿ. ಓದಾ ನೋಡ್ತಾರೆ ವ್ಲಾಗ್ನ ಗೈಸ್. ಅಯ್ಯೋ ಸಂಜು, ಯಾಕಾದ್ರೂ ಒಂದು ಫ್ರೆಂಡ್ಶಿಪ್ ಮಾಡೋದು ಅನ್ನಿಸ್ತಿದ್ಯಾ? ಅಯ್ಯೋ, ಗಾಯನೂ ಆಗಿದೆ, ಹೊಡೆದ್ರ? ಇದು ಆ ಥರ ತುಂಬಾ ಸೀರಿಯಸ್ ಪೇಷಂಟ್. ದಿಸ್ ಇಸ್ ಗುಡ್ ಬ್ರೋ. ಚೆನ್ನಾಗಿದೆ ಇದು ಇದೆಲ್ಲ ಯಾರ್ದೋ ಮನೆಗೆ ನುಗ್ಗಿದ್ರೆ ಬಿಡ್ತಾರ? ಬ್ಲಡ್ ಎಲ್ಲ ಇದು ಅಯ್ಯೋ ಮಾಡ್ಕೊಂಡ್ಬಂದು ಬ್ಲಡ್ ಹಾಕ್ಸ್ಬೇಕಿತ್ತು. ಇಲ್ಲ, ಹಿಂಗ್ ಮಾಡು. ಹುಡಿ ಮಚ್ಚ ಈಗ ಒಂದು ಇಂಜೆಕ್ಷನ್ ಕೊಟ್ರೆ ನೋವೆಲ್ಲ ಹೋಗ್ಬಿಡುತ್ತೆ. ನೋಡ್ತಿದ್ದೇನ್ರಿ? ಇಲ್ಲ ತುಂಬಾ ಏಟಾಗಿದೆ ಮಚ್ಚ. ಓ ಮಚ್ಚ, ಏನ್ ಮಾಡ್ಕೊಂಡ ನೀನು? ತುಂಬಾ ನೋವಾಗ್ತಿದ್ಯಾ? ಏನಾಗಿಲ್ಲ ಬಿಡಮ್ಮ, ನೀನ್ ತಲೆ ಕೆಡಿಸ್ಕೋಬೇಡ. ಏನೇನು ಮಾಡ್ಕೋಬೇಕೋ ಗೊತ್ತಾಗ್ತಿಲ್ಲ. ಏನ್ರಿ ಮಾಡ್ತೀರಾ ಈಗ? ಬೇಡ ಗೈಸ್, ಸೊ ನಮ್ಮದು ಇಲ್ಲಿ ಶೂಟ್ ಮುಗೀತು. ಈಗ ಇನ್ನೊಂದು ಕಡೆ ಹೋಗ್ಬೇಕು, ಅದಕ್ಕೆ ಮುಂಚೆ ಮನೆಗೆ ಹೋಗ್ಬೇಕು. ಹಿಂಗೆ ಬಾ, ನಾವು ಅಪ್ಪ ಅಮ್ಮಂಗೆ ತೋರ್ಸೋಣ ನಿಂದು. ನಾವು ಅಪ್ಪ ಅಮ್ಮಂಗೆ ತೋರ್ಸೋಣ ಎಂದು ಪಕ್ಕ ನಂಬಿಡ್ತಾರೆ. ಅಪ್ಪ ಅಮ್ಮ ನಂಬಿಡ್ತಾರೆ. ಸೊ ಇದು ಈಗ ಇಬ್ಬರು ಬಂದಿದ್ದಾರಲ್ಲ ಆರ್ಟಿಸ್ಟ್, ಅವ್ರಿಗೆ ಕೊಡೋಕ್ಕೆ ನಾನು ತರಿಸಿರೋದು. ಮನೆಗೆ ಹೋಗಿ ಕೊಡೋಣ. ಆ್ಯಂಡ್ ನಮಗೆ ಶೂಟಿಗೆ ಹೆಲ್ಪ್ ಮಾಡಿದ್ದು ಈ ಹಾಸ್ಪಿಟ್ಲ್ ಆಗಲೇ ತೋರಿಸ್ದಂಗೆ ತುಂಬ ಸಪೋರ್ಟಿವ್ ಆಗಿ ಹೆಲ್ಪ್ ಮಾಡಿದ್ದಾರೆ. ಬನ್ನಿ ಈಗ ಇಲ್ಲಿಂದ ಹೋಗೋಣ. ಸಂಜೆ ಈ ಅವತಾರದಲ್ಲಿ ಗಾಡಿ ಓಡಿಸ್ತಾವ್ ನೋಡಿ. ಡೆಡಿಕೇಶನ್ ಬ್ರೋ, ಇವತ್ತೆಲ್ಲ ಹಿಂಗೆ ಇರಿ ಬ್ರೋ, ಅದೇ ಚಾಲೆಂಜ್ ನಿಮಗೆ. ಬ್ರೋ
ಈ ಪರಿಸ್ಥಿತಿಲಿ ಅಣ್ಣ ನಡೀತವ್ರೆ. ಬನ್ನಿ, ಶೂಟ್ ಮುಗಿಸಿ ಮನೆಗೆ ಬಂದಿದ್ದೀನಿ. ಇಲ್ಲಿ ನೋಡಿ, ಇವರಿಬ್ಬರಿಗೆ ನಾನು ಬೆಳಗ್ಗೆ ಶೂಟ್ ಇದೆ ಅಂತ ಹೇಳಿ ಹೋಗಿದ್ದೀನಿ. ಈಗ ಹೋದ್ರಾ? ಕೊಟ್ಟಿಲ್ಲ ಗಾಡಿ ಯಾಕೆ? ಅಲ್ಲಿ ಝೀಡೋಗೆ ಹೋಗಿದೆ ಎಕ್ಸ್ಚೇಂಜ್ ನೋಡಿ 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 ಕೇಳಿಲ್ಲ, ಝೀಡೋಗೆ ಎಕ್ಸ್ಚೇಂಜ್ ಮಾಡಿದ್ರೆ ಫೋನ್ ಮಾಡಿದೆ. ಸರಿ ಬಿಡಿ, ಶೂಟ್ ಆದ್ಮೇಲೆ ಕೊಡೋಣ ಅಂತ ವಾಪಸ್ ಬಂದ್ವಿ. ನೋಡಿ ಏನು ಮಾಡೋದು. ಬನ್ನಿ ಬನ್ನಿ, ಒಳಗೆ ಬನ್ನಿ. ನಮ್ಮ ರಾಣಿ ನೋಡಿ ಇಲ್ಲಿ. ಅಪ್ಪ ಅಮ್ಮ ಎಷ್ಟು ಚೆನ್ನಾಗಿ ತಿಳ್ಕೊಂಡಿದ್ದಾರೆ ನೋಡಿ. ಮಗನಿಗೆ ಎನ್ಕರೇಜ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು. ಸೇಮ್ ನಿಮ್ಮ ಅಪ್ಪ ಇದ್ದಂಗೆ ಇದೆಯಾ ಕಣ? ಸೇಮ್ ನಿಮ್ಮ ಅಪ್ಪ ಹಂಗೆ ಇದ್ದಂಗೆ ಇದೆ. ನಿಮ್ಮ ಅಪ್ಪ ಇದ್ದಂಗೆ ಇದೆ ಕಣ. ಏನು ನಿಮ್ಮ ಅಪ್ಪನ ಥರ ಆಟಗಳು ಆಡ್ತಿದ್ಯಾ ಹಿಂಗೆ? ನಿಮ್ಮ ಅಪ್ಪನ ಥರ ಏನು ನಿಮ್ಮ ಅಪ್ಪನ ಥರ ಆಟ ಆಡ್ತಿದ್ಯಾ? ನಮ್ಮ ಅಪ್ಪನ? ನಮ್ಮ ಅಪ್ಪ ದೇವ್ರಂತವ್ರ ಅಂಕಲ್ ಆ. ಅಲ್ಲ, ನಿಮ್ಮ ಅಪ್ಪ ದೇವ್ರಂತವನ. ನಿಮ್ಮ ಅಪ್ಪ ದೇವರಂತ ಕಾಲೇಜಲ್ಲಿ ನಿಮ್ಮ ಅಪ್ಪ ಕಾಲೇಜಲ್ಲಿ ಇದ್ದಾಗ ಹಂಗೆ ಅದೆಲ್ಲ ಹಂಗೆಲ್ಲ ಮಾಡೋದಷ್ಟೇ. ಸೂರ್ಯವಂಶ ಫೇಮಸ್. ಅಲ್ಲಿ ಪಾಟ್ ಇದೆ ನೋಡಿ, ಪಾಟ್, ವೈಟ್ ಪಾಟ್. ಇದು ವಿಷ್ಣುವರ್ಧನ್. ವಿಷ್ಣುವರ್ಧನ್. ಸೂರ್ಯವಂಶದಲ್ಲಿ ಮಾಡಿದ್ದಾರೆ. ಏನು ನೋಡಿದ್ದೀನಿ ನಾನು. ಇಲ್ಲ, ತುಂಬಾ ನಾವು ಚಿಕ್ಕ ವಯಸ್ಸೆಲ್ಲ ನೋಡಿರೋದು. ತುಂಬಾ ನೋಡಿದ್ದೀನಿ. ಸರ್ನ ನಾವು ಚಿಕ್ಕ ವಯಸ್ಸಿಂದ ನೋಡ್ತಾ ಇರೋದು. ಸೂರ್ಯವಂಶಿ ಮೂವಿ ಮತ್ತೆ ತುಂಬಾ ಮೂವೀಸ್ ಅಲ್ಲಿ ನೋಡಿದ್ವಿ. ಈಗ ನಾವು ಇನ್ನೊಂದು ರೀಲ್ ಶೂಟ್ ಮಾಡ್ತಾ ಇದೀವಿ ಇಲ್ಲಿ ಮನೇಲಿ. ನನಗೆ ಬೇಡ ಕಾಫಿ ಬೇಡ. ಸರ್ ತುಂಬಾ ಹಳೆ ಆರ್ಟಿಸ್ಟ್, ಚಿಕ್ಕ ವಯಸ್ಸಿಂದ ನೋಡೋದ್ರಿಂದ ಮಾಡೋಣ ಇನ್ನೊಂದು ಮಾಡ್ಬಿಡೋಣ. ಸೀನ್ ಮುಗಿಸ್ತೀನಿ. ನಾನು ಖುಷಿ ಮಾಡ್ಕೊಂಡು ಒಂದು ರೀಲ್ ಮಾಡ್ಕೋತಾ ಇದ್ದೀನಿ. ತೊಡ್ ಇವರು ನಮ್ಮಪ್ಪ ಕಿಲಾಡಿ ನೋಡಿ, ಸ್ವೀಟ್ ನ ಬಚ್ಚಿಟ್ಟವ್ರೆ ಇವರು. ತಿಂತ ಇಲ್ಲ ಎಲ್ಲಿ ಇಲ್ಲಿ ನೋಡಿ, ಇಲ್ಲಿ ಕಡ್ಲೆ ಬೀಜ ನೋಡೋ ಮಗ. ಇಲ್ಲಿ ನೋಡಿ, ಇಲ್ಲಿ ಏನೇನು ಬಚ್ಚಿಟ್ಟಿದ್ದಾರೆ ನೋಡಿ. ಇರಿ ಇರಿ, ಆಯ್ತು. ಸ್ವೀಟ್ ಡಬ್ಬ ಇತ್ತು ಎಲ್ಲ ಇದೆ ಇದೆ ಇದೆ. ನೀವು ಇಲ್ಲಿ ಡವ್ ಮಾಡಿದ್ರೆ ಈಗ ಫಸ್ಟ್ ಇವಾಗ ತಿನ್ನೋ ಡಾಕ್ಟರ್ ಬೇರೆ ಹೇಳಿದ್ನಲ್ಲ ಶುಗರ್ ಕಂಟ್ರೋಲ್ ಮಾಡಿ ಅಂತ. ಇಷ್ಟು ಹೈಟ್ ಇದೆಯಲ್ಲ, ಹೆಂಗ್ ಹತ್ತುತ್ತಾರೆ? ಇದು 2 ಬೆಡ್ ಹಾಕಿದೀವಿ ನಾವು. ಅದು ಅವರೇ ಜಂಪ್ ಹೊಡೆದು ಹತ್ತದ ಅಪ್ಪ ಅಮ್ಮ. ಹಾ ಇಲ್ಲಿ ನೋಡಿ, ಧಾರವಾಡ ಪೇಡ ಡಬ್ಬ ಬಚ್ಚಿಟ್ಟವ್ರೆ. ಇವ್ರಿಗೆ ಶುಗರ್ ಕಂಟ್ರೋಲ್ ಮಾಡಕ್ ಡಾಕ್ಟರ್ ಹೇಳವ್ರೆ. ಏನ್ಪಾ ಇದು? ನೋಡಿದ್ರೆ ಗೊತ್ತಾಗತ್ತೆ, ತೆಗೆದು ನೋಡು ಎಷ್ಟಿದೆ ಅಂತ. ಅಲ್ಲ, ತಿಂದಿದ್ರೆ ಗೊತ್ತಾಗ್ಬಿಡ್ತೈತೆ ನಿನಗೆ. ಏನ್ಪಾ ಏನ್ಪಾ? ನೋಡಲ್ಲಿ ಅಲ್ಲ, ಎಷ್ಟಾದ್ರೂ ಇರ್ಲಿ, ನೀವು ಇದನ್ನ ಬಚ್ಚಿಟ್ಟಿರೋದೇನಕ್ಕೆ ರೂಮಲ್ಲಿ? ನೋಡಿ ಇಲ್ಲಿ ಎಷ್ಟಿದೆ ಗೊತ್ತಾ? ಫುಲ್ ಅಂದ್ರೆ 2 ತಿಂದಿರ್ಬೇಕಷ್ಟು. ಎಷ್ಟು? 1 ತಿಂಗಳಿಂದ. ಅಯ್ಯೋ ದೇವ್ರೆ, ಒಂದು ತಿಂಗಳಿಂದ ಅದು ಉಳ್ದಿರುತ್ತಾ? ಡವ್ ಬರೀ ಈ ಸಾಯಿಲಿಗೆ ಬಂದಿರೋ ಬುದ್ಧಿ ಇಲ್ಲಿಂದ. ಕದ್ದು ಬಾಕ್ಸ್ ಸ್ವೀಟ್ ತಿನ್ನೋದು, ಒಂದೊಂದು ಬಾಕ್ಸ್. ಬಾಸ್ ತಿನ್ನೋದಿಲ್ಲ, ಫಸ್ಟ್ ತಿಂತಾ ಇದ್ದೆ. ಇವ್ ಡಾಕ್ಟರ್ ಮೊನ್ನೆ ಬೈದ, ಸರ್ ಸ್ವಲ್ಪ ಶುಗರ್ ಕಂಟ್ರೋಲ್ ಇರ್ಬೇಕಂತ. ಬಾಕ್ಸ್ ತಿನ್ಬೇಡಿ, ಸ್ವೀಟ್ ತಿನ್ನಿ ಅಂತ. 1 ತಿಂಗಳಾಯ್ತದು. ಒಂದು ತಿಂಗಳಿಗೆ ಇಷ್ಟು ಒಂದು ತಿಂಗಳಿಂದ ಒಂದು ಬಾಕ್ಸ್ನ ಹಿಂದೆ ನಂಬಡಿ ಎರಡ ತಿಂದಿರೋದು. ನೋಡೋ ಸ್ವೀಟ್ ಯಾರ ರೂಮಲ್ಲಿ ಅಂದ್ರೆ ಇವ್ರ ರೂಮಲ್ಲಿ, ನಮ್ಮ ಚಿಕ್ಕ ಮಗನ ರೂಮಲ್ಲಿ. ನಮ್ಮ ಅಪ್ಪನಿಂದ ಇದನ್ನ ಎಕ್ಸ್ಪೆಕ್ಟ್ ಮಾಡಿರಲ್ಲ ಗೈಸ್ ನಾನು. ನಿಮ್ಮ ಟೀಮು ನಮ್ಮ ಜೊತೆಲಿ ಗೈಸ್, ಸೊ ಇಲ್ಲಿ ಶೂಟ್ ಮುಗಿಸಿ ಇಲ್ಲಿಂದ ಹೊರಟ್ವಿ. ತುಂಬ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇತ್ತು, ಕ್ರೇಜಿ ಎಕ್ಸ್ಪೀರಿಯನ್ಸ್ ಇತ್ತು. ಅಂದರೆ ಕ್ಯಾಚ್ ಮಾಡ್ತಿದ್ರು ಸರ್, ತುಂಬ ಹಳೆ ಆರ್ಟಿಸ್ಟ್ ಆಗಿರೋದ್ರಿಂದ. ಆ್ಯಂಡ್ ಒಂಥರ ಖುಷಿ ಆಯಿತು ನನಗೆ. ಚಿಕ್ಕ ವಯಸ್ಸಲ್ಲಿ ಅವರ ಮೂವೀಸ್ ನೋಡ್ಕೊಂಡು ಬೆಳೆದಿರೋದು ನಾವೆಲ್ಲ. ಚಿಕ್ಕ ವಯಸ್ಸಲ್ಲಿ ಅವ್ರ ಮೂವೀಸ್ ನೋಡ್ಕೊಂಡು ಬೆಳೆದಿರೋದು. ನನಗೇನು ಅಂದರೆ ಅವ್ರ ಹತ್ರ ಕ್ವಶನ್ಸ್ ಕೇಳೋದೆಲ್ಲ ಪಾಪ ಹೆಂಗೆ ಕೇಳೋದು, ಏನು ಕೇಳೋದು ಅಂತ ಅನಿಸ್ಬಿಡ್ತು. ನಂಗೆ ಒಂಥರ ಇನ್ಸೆಕ್ಯೂರ್. ನಾನು ನಮ್ಮಿನೇನು ತರೋದಕ್ಕೆ, ಫೈನಲ್ ತರೋದಕ್ಕೆ ಏನಕ್ಕೆ ಇನ್ಸೆಕ್ಯೂರ್? ಅಲ್ಲ ಇದಕ್ಕೆ ಇಂಟ್ರೋವರ್ಟ್, ಸ್ವಲ್ಪ ಇಂಟ್ರೋವರ್ಟ್. ಅವಾಗವಾಗ ನಾನು ಸ್ವಲ್ಪ ಎಕ್ಸ್ಟ್ರೋವರ್ಟ್, ಸ್ವಲ್ಪ ಇಂಟ್ರೋವರ್ಟ್. ಅದಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಹೇಳಿ ಬಾಯ್ ಹೇಳಿ ಈಗ ಹೊರಟಿದ್ದೀವಿ. ಮುಜುಗರ. ಸೊ ಹೊರಟಿದ್ದೀವಿ, ಬನ್ನಿ ಲೆಟ್ಸ್ ಗೋ. ಈಗ ಇಲ್ಲಿಂದ ನಾವು ಇನ್ನೊಂದು ಶೂಟಿಗೆ ಹೋಗ್ತಾ ಇರೋದು. ಇವತ್ತು ಶೂಟ್ ಮೇಲೆ ಶೂಟು. ಬನ್ನಿ ಹೋಗೋಣ ಗೈಸ್. ನಾನು ಯಾವುದೋ ಲೊಕೇಶನ್ಗೆ ಹೋಗ್ಬೇಕಿತ್ತು, ಯಾವುದೋ ಲೊಕೇಶನ್ಗೆ ಬಂದ್ಬಿಡ್ತೀವಿ. ಏರ್ಪೋರ್ಟ್ ಹತ್ರ ಬಂದ್ಬಿಡ್ತೀವಿ. ನಾವು ಹೋಗ್ಬೇಕಾಗಿದ್ದು ನಮ್ಮ ಮನೆ ಹತ್ರ, ಹೆಸರುಘಟ್ಟ ಹತ್ರ. ಅಂದರೆ ವಾಪಸ್ಸಿಗೆ ನಮ್ಮ ಮನೆವರೆಗೂ ವಾಪಸ್ ಹೋಗಬೇಕು. ನಮ್ಮ ಮನೆಯಿಂದ ಅಲ್ಲಿ 10 ನಿಮಿಷ ಅಷ್ಟೇ ಅದು. ನಾನು ಅಲ್ಲಿಂದ ನಮ್ಮ ಮನೆಯಿಂದ ಏರ್ಪೋರ್ಟ್ವರೆಗೂ ಬಂದಿದ್ದೀನಿ. ಸಖತ್ ದೂರ, ಆಲ್ಮೋಸ್ಟ್ 1 ಅವರ್ ಟ್ರಾವೆಲ್ ಮಾಡಿದ್ದೀವಿ. ಈಗ ಮತ್ತೆ ವಾಪಸ್ 1 ಅವರ್ ವಾಪಸ್ ಹೋಗ್ಬೇಕು ನೋಡಿ. ವೆರಿ ಗುಡ್ ಸಂಜಯ್, ಪ್ರೌಡ್ ಆಫ್ ಯು. ಯಾಕೋ ನನಗೆ ಗೊತ್ತಿತ್ತು ಮತ್ತೆ ನಮ್ಮದು ಶೂಟ್ ಮಾಡಬೇಕಾದ್ರೆ ನಾನು ಸ್ವಲ್ಪ ಆಟೋಮೆಟಿಕಲಿ ಬಿಸಿ ಇರ್ತೀನಿ. ಸರಿ ಪ್ರವೀಣ್. ಸ್ಯಾಮ್ಸಂಗ್ ವ್ಲಾಗಲ್ಲಿ ನಾನು ಬರೋದಲ್ಲ, ಅವರೇ ವ್ಲಾಗ್ ತಗೊಬರ್ತಾರೆ ನನ್ನ ಹತ್ರ, ಪ್ರವೀಣ್ ಬನ್ನಿ ಅಂತ. ನಾವು ಚಿಕ್ಕವರು, ಅವ್ರು ದೊಡ್ಡವರು. ನಾನು ಕವರ್ ಆಗ್ತಿದ್ದೀನಿ. ಆಗ್ತಾಯಿದೆ ಪ್ರವೀಣ್, ಆಗ್ತಾಯಿದೆ. 100% ಪ್ರವೀಣ್, 100%. ಅಲ್ಲ, ನಾನು ಬ್ಲ್ಯಾಂಕ್ ಆಗಿ ನಿಂತಿರೋ ಶೂಟ್ ಮಾಡ್ಬಿಡೋದಂದ್ರೆ. ಸರಿ bro. ಆಕ್ಟಿವ್ ಆಗಿದ್ರೆ ಮಾತ್ರ ಮಾಡು, ಇಲ್ಲ ಚಂದ್ರಗೆ ಕಟ್ ಮಾಡಕ್ಕೆ. ಪಕ್ಕ ಇರೋದೆಲ್ಲ ಪಾಟು ಕಟ್ ಮಾಡ್ಬಿಟ್ಟು ಬ್ಲಾಗಲ್ಲಿ.
ನಿಮಗೆ ಸರ್ ಒಂದು ಟೀ ಅಣ್ಣ ಗ್ಲಾಸ್ ಬಿಸ್ಕೆಟ್ ಯಾರು ಟ್ರೈ ಮಾಡಿ. ಗೈಸ್, ಸೊ ಫೈನಲಿ ಎಲ್ಲ ಶೂಟ್ಸು ಮುಗಿಸಿ ಇವತ್ತು ವಾಪಸ್ ಮನೆಗೆ ಬಂದಿದ್ದೀನಿ. ನೋಡಿ ನಮ್ಮ ಅಪ್ಪ ಇಷ್ಟು ದಿನ ಹೇಳಿ ಇವತ್ತು ಫೈನಲಿ ರಾಣಿ ಆಚೆ ಬರಬಾರ್ದು ಅಂತ ಒಂದು ಕೇಜ್ ಮಾಡಿದ್ದಾರೆ. 3 ದಿವಸ ಆಯ್ತಾ? ಇವತ್ತು ನಾನು ನೋಡಿದ್ದಾದ್ರೆ ಹಿಂಗೆ ಹಾಕಿದ್ರೆ ರಾಣಿ ಆಚೆ ಹೋಗಲ್ಲ. ಹೌದಾ? ಎಲ್ಲಿದ್ದಾಳೆ ಅವಳು? ಆರಾಮಾಗಿ ತಿಂತಿದ್ದಾಳೆ ನೋಡಿ. ತುಂಬ ಸರಿ ಕಾರ್ ಎತ್ತಬೇಕು, ನಾವು ಕಾರ್ ಎತ್ತಬೇಕಾದ್ರೆ ರಿವರ್ಸ್ ಎತ್ತಬೇಕಾದ್ರೆ ಎಲ್ಲ ರಾಣಿ ರೋಡು ಬಂದು ಅಂದ್ರೆ ಅಲ್ಲಿಗೆ ಬಂದ್ಬಿಟ್ಟಿರ್ತಾಳೆ, ನಮ್ಮ ಕಾರ್ ಹಿಂದೆ ಎಲ್ಲ. ನಂಗೆ ಎಷ್ಟೋ ಸರಿ ಭಯ ಆಗ್ಬಿಟ್ಟಿತ್ತು, ಅಯ್ಯೋ ಯಾರು ಕಾರ್ ಹತ್ತಿಸ್ಬಿಟ್ರೆ ಏನು ಮಾಡೋದು ಪಾಪ ರಾಣಿಗೆ ಅಂತ. ನಮ್ಮ ಅಪ್ಪಗೆ ಹೇಳಿ ಹಾಕ್ಸಿ ಅದೇನೋ ಮಾಡಿ ಅಂತೇಳಿ ಹೇಳಿ ಫೈನಲಿ ಏನೋ ಫಿಗರ್ ಔಟ್ ಮಾಡಿದ್ದಾರೆ ನಮ್ಮ ಅಪ್ಪ. ಬನ್ನಿ ಈಗ ನಾನು ಔಟ್ಫಿಟ್ ಚೇಂಜ್ ಮಾಡ್ಕೋಬೇಕು, ಯಾಕೆಂದರೆ ನೇಹ ಮತ್ತು ಐಶು ಬರ್ತಿದ್ದಾರೆ. ನಾವು ಒಂದು ಸ್ವಲ್ಪ ಗೇಮ್ಸ್ ಆಡೋಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಇಲ್ಲೇ ಆಡೋದ ಮಾಲ್ಗೆ ಹೋಗೋದೇನೋ ಅಂತ ಗೊತ್ತಿಲ್ಲ, ಬಟ್ ಅದೊಂದು ಮಾಡಬೇಕು. ಸೂಪರ್ ಎಕ್ಸಾಸ್ಟೆಡ್, ತಲೆ ಫುಲ್ಲು ಗುಮ್ ಅಂತ ಇದೆ ಆ ಥರ. ಬಿಕಾಸ್ ಎದ್ದೇಳು ಕೆಲಸ ಮಾಡೋದು ಆ ಥರ ಬಿಡಿದೆ 3-4 ದಿನದಿಂದ. ಸ್ವಲ್ಪ ಬ್ರೇಕ್ ತೊಗೋಬೇಕೀಗ. ಚೆನ್ನಾಗಿ ಹಿಂಗಿದೆ ಸ್ಟ್ರೆಸ್ 3 ದಿನದಿಂದ. ಹಾಂ ಸಿಲಿಂಡ್ರ್ ಆಗ್ಬಿಟ್ಟಿದೆ ಫುಲ್ಲು. ನೆಕ್ಸ್ಟ್ ಲೆವೆಲ್. ಮನೆಗೆ ಔಟ್ಫಿಟ್ ಚೇಂಜ್ ಮಾಡ್ಕೊಂಡು ಸಿಗ್ತೀನಿ. ಗೈಸ್, ನಾನು ಔಟ್ಫಿಟ್ ಚೇಂಜ್ ಮಾಡ್ಕೊಂಡಿದ್ದೀನಿ. ನಮ್ಮ ಟುಮ್ ಅವ್ರಿಗೆ ಟಯರ್ಡ್ ಆಗಿದೆ, ಅದಕ್ಕೆ ಅವ್ರು ಬರ್ತಾಯಿಲ್ಲ. ಸೊ ನಾನು ಹೊರಟೆ ಈಗ. ಹಾಂ ಏನು ನಾಳೆ ಮಾಡೋಣ ಪಕ್ಕ. ಅಂದ್ರೆ ಏನು ಫೋನ್ ಗಿರೆಲ್ಲ ಎಕ್ಸ್ಚೇಂಜು, ಫೋನ್ ಎಲ್ಲ ಫುಲ್ ಕಂಪ್ಲೀಟ್. ನಾನು ಸ್ಯಾಮ್ಸಂಗ್ ಇಂಟರ್ ಕಂಪ್ಲೀಟ್ ಟುಮ್. ಯಾಕೆ ಫೋನ್ ಪೇ ಇಟ್ಕೊಂಬಿಡು, ದುಡ್ಡು ಖರ್ಚು ಮಾಡ್ಸಂಗಿಲ್ಲ. ಆ ಥರ ಇಲ್ಲಪ್ಪ, ಅದೆಲ್ಲ ತಪ್ಪಲ್ಲ ಮಾಡೋದು. ಆಯ್ತು, ಯೋಚನೆ ಮಾಡ್ತೀನಿ, ಫುಲ್ ಕಂಪ್ಲೀಟ್ ಯೋಚನೆ ಮಾಡಿ ಡಿಸೈಡ್ ಮಾಡ್ತೀನಿ. ನಾಳೆ ಮೆಂಟಲಿ ರೆಡಿ ಇದ್ದೀನಿ ಅದಕ್ಕೆ, ಆ ಟಾರ್ಚರ್ನ ಅನುಭವಿಸೋಕ್ಕೆ ಅಂತ ಫಸ್ಟ್ ಯೋಚನೆ ಮಾಡಬೇಕು. ಗೈಸ್ ಬನ್ನಿ ಹೋಗೋಣ. ಅಲ್ಲ, ನೀನು ಡಬಲ್ ಮಾಡ್ತೀಯ ಅಂತ ಗೊತ್ತು ನನಗೆ. ಬನ್ನಿ ಹೋಗೋಣ. ಸಾಕ್ಸ್ ಎತ್ಕೊಂಡಿದ್ದೀನಿ, ಸುಸ್ತಾಗಿದೆ. ಹಚ್ಕೋ. ಸೊ ಆ್ಯಕ್ಚುಲಾಗಿ ರೀಚ್ ಆಗಿಬಿಟ್ಟಿದ್ದಾರೆ ಮಾಲು. ಸೊ ನಾನು ಸ್ವಲ್ಪ ಲೇಟ್ ಆಗಿಬಿಟ್ಟೆ. ಇಟ್ಸ್ ಓಕೆ, ಹಚ್ಕೋ. ಮಾಲ್ ರೀಚ್ ಆಗಿದ್ದೀನಿ. ನೋಡಿ ಇಬ್ಬರು ಇಲ್ಲಿ ಕೂತ್ಕೊಂಡು ಬ್ಯಾಟಿಂಗ್ ಮಾಡ್ತಾಯಿದ್ದಾರೆ. ನೋಡಿ ಬ್ಯಾಟಿಂಗ್ ಮಾಡ್ತಿದ್ದಾರೆ. ನಾನು ಇಲ್ಲಿಂದ ಬಂದೆ. ಹಲೋ, ಹಾಯ್, ನೈಸ್ ಬ್ಯಾಟಿಂಗ್. ಹಾಯ್ ಐಶು, ಹಾಯ್, ನೈಸ್ ಬ್ಯಾಟಿಂಗ್. ನಾನು ಅನ್ಕೊಂಡೆ ಕಾಲಲ್ಲಿ ನಾನು ತಿನ್ನೋದು ನೋಡಿದ್ರೆ ಚೆನ್ನಾಗಿ ತಿನ್ರಿ ಅಂತ ಅಂತೀರಾ ಅಂತ. ಬಂದ ತಕ್ಷಣ ಇದ್ರ ಮೇಲೆ ಕಣ್ಣು ಬಿತ್ತು, ಇದನ್ನ ಎತ್ಕೊಂಡಿದ್ದೀನಿ ಒಂದು. ಕುಡಿಯೋಣ. ಹೌ ಮಚ್? ಬಿಲ್ ದಟ್. ಪಾಪ ಹುಡುಗಿ ಪ್ಲೇಟ್ ಇಸ್ಕೊಂಡಿಲ್ಲ, ಟಿಶ್ಯೂಲೇ ಹಾಕೊಂಡು ಊಟ ಮಾಡ್ದಂಗೆ ಹಿಂಗೆ ಕಲ್ಸ್ಕೊಂಡು ತಿಂತವ್ರೆ. ಸ್ಯಾಂಡ್ವಿಚ್ನ ಹಿಂಗೆ ಕಲ್ಸ್ಕೊಂಡು ತಿಂತವ್ರೆ. ಎಸ್, ಇವತ್ತು ನಾವು ಬಂದಿರೋದು ಚೆನ್ನಾಗಿದ್ಯಾ? ಇವತ್ತು ನಾವು ಬಂದಿರೋದು ಐಶುಗೆ ಗೇಮ್ ಆಡ್ಸೋಕ್ಕೆ. ಸೊ ಬೌಲಿಂಗ್ ಆಡಿ ಮತ್ತು ಒಂದು ಸ್ವಲ್ಪ ಏನಾದ್ರು ಗೇಮ್ಸ್ ಆಡಿ, ಐಶುಗೆ ರಜಾ ಇರೋದ್ರಿಂದ ಇವತ್ತು ಗೇಮ್ ಆಡ್ಸೋಕೆ ಕರ್ಕೊಂಡ್ಬಂದಿದ್ದೀವಿ. ಸೊ ಸ್ಪಾನ್ಸರ್ ಮಾಡ್ತಿರೋದು ಇವರು, ಗೇಮ್ ಮಾಡ್ತಿರೋದು ಇವರು, ಗ್ಯಾಪಲ್ಲಿ ಬ್ಲಾಗ್ ಮಾಡ್ಕೊಳ್ತಿರೋದು ನಾನು. ಸೊ ನಾವು ಇವ್ರು ತಿಂದ್ಮೇಲೆ ಅಲ್ಲಿಂದ ಹೊರಟ್ವಿ. ಸೊ ಇಲ್ಲಿ ಗೇಮ್ ಆಡೋಕ್ಕೆ ಬಂದ್ವಿ. ತುಂಬ ಜನ ಇದ್ದಾರೆ. ಫಸ್ಟ್ ಆಫ್ ಆಲು ಅದು ಬಿಟ್ಟರೆ ಅರ್ಧ ಗಂಟೆ ಕ್ಲೋಸ್ ಆಗುತ್ತಂತೆ. 9:30, ಈಗ 10 o'clock ಕ್ಲೋಸು. ಸೊ ನಾವು 5,000 ರೀಚಾರ್ಜ್ ಮಾಡಿಸಿ 3,000 ರೀಚಾರ್ಜ್ ಮಾಡಿಸಿ ಪಾಯಿಂಟ್ ಇಲ್ಲ, ಅದಕ್ಕೆ ಬೇರೆ ಏನಾದರೂ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಬನ್ನಿ ನೋಡಿ ಎಷ್ಟು ಜನ ಇದ್ದಾರೆ. ಅಪ್ಪಪ್ಪ, ಒಂದೊಂದಕ್ಕೆ ಇಷ್ಟು ಜನ ವೆಯ್ಟ್ ಮಾಡ್ತಿದ್ದಾರೆ. ಹೋಗ್ಲಿ, ಅದು ಕ್ಲೋಸ್ ಆಯಿತು ಅಂತ ಇನ್ನೊಂದು ಜಾಗಕ್ಕೆ ಬಂದ್ವಿ. ನೋಡ್ರಿ, ಇದು ಕ್ಲೋಸ್ ಈಗ. ಬನ್ನಿ, ನಮ್ಮ ಮನೇಲಿ ಇವತ್ತು ಗೇಮ್ಸ್ ಬರ್ದಿಲ್ಲ ಐಶು, ರಿಯಲಿ ಸಾರಿ. ಕಮ್ ವಿಲ್ ಗೋ. ಹೌದಾ ಗೈಸ್? ಯಾವ ಗೇಮು ಆಡದೆ ಇವತ್ತು ವಾಪಸ್ಸು ತಿನ್ಕೊಂಡು ಹೋಗೋಣ ಅಂತ ಐಶುಗೆ ಒಂದು ಬೊಂಬೆ ತಗೊಂಡಿದ್ದೀವಿ. ನೋಡಿ, ಅಯ್ಯೋ ಕ್ಯೂಟ್ ಆಗಿದೆ ನೋಡಿ ಬೊಂಬೆ, ನೈಸ್. ಚೈನೀಸ್ ಅವ್ರ ಐಶು. ಥ್ಯಾಂಕ್ ಯು. ಬನ್ನಿ ಈಗ ನಮ್ಮ ನೇಹಾ ಅವರು ಪಾಸ್ತಾ ಟ್ರೈ ಮಾಡ್ಬೇಕಂತೆ. ಪಾಸ್ತಾ ತಿನ್ನಕ್ಕೆ ಕರ್ಕೊಂಡು ಹೋಗೋಣ. ಗೈಸ್, ಇಲ್ಲಿ ಪಾಸ್ತಾ ಅಂಗಡಿಗೆ ಬಂದು ಈ 2 ಪಾಸ್ತಾ ಆರ್ಡರ್ ಮಾಡಿ ತೊಗೊಂಡಿದ್ದೀವಿ. ಇದು ಬಾಟ್ಲ್ ನಾನು ಬಿಸಾಕಬೇಕು, ಎಲ್ಲೂ ಸಿಗ್ತಾ ಇಲ್ಲ, ಡಸ್ಟ್ಬಿನ್ ಅದಕ್ಕೆ ಕೈಯಲ್ಲಿ ಇಟ್ಕೊಂಡಿದ್ದೀನಿ. 2 ಪಾಸ್ತಾನ ಆರ್ಡರ್ ಮಾಡಿ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. 10 ಸ್ಟ್ಯಾಂಡರ್ಡ್ ಗೈಸ್. ಇಲ್ಲಿ ಒಂದು ಚಾಕ್ಲೇಟ್ ಪರೋಟ ಸಿಗುತ್ತೆ, ಚಾಕ್ಲೇಟ್ ಒಬ್ಬಟ್ಟು ಸಿಗುತ್ತೆ, ಅದನ್ನು ತೊಗೊಳ್ತಾ ಇದ್ದೀವಿ. ಸೊ ಅದನ್ನು ತೊಗೊಂಡು ಹೋಗೋಣ. ಲೆಟ್ಸ್ ಗೋ. ಓಕೆ ಐಶು? ಇವ್ರಿಗೆ ಸೇ ಟು ಎಲ್ಲ ಗೊತ್ತಿಲ್ಲ ಈ ಜೆನ್ಸಿಗೆ.
ಯು ನೋ ಸೇ ಸೇ ಟು भैया से टू पता है से टू नहीं से टू मतलब बात नहीं करूंगा तुमसे स्कूल में करते थे ना हम लोग नहीं पता I know two. Say I don't. ಟು ನೋ ಸೇ ಯು ಡೋಂಟ್ ನೋ ನೋಡಿ ನೋಡಿ ಹಾ 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 ಏನೋ ಮಾಡ್ತಾ ಇದ್ದಾರೆ ಕಟ್ಟಿಂಗ್ ಸ್ಟಿಟ್ಟಿಂಗ್ ಎಲ್ಲ ಒಳ್ಳೆ ಬ್ಯಾಟಿಂಗ್ ಈಗ ಸೊ ಇವತ್ತು ಐಶೂ ಡೇ ಆದರೆ ಇಲ್ಲಿ ಇವ್ರದ್ದು ಬ್ಯಾಟಿಂಗ್ ನಡೆದಿದೆ ನೋಡಿ ಇದು ನನಗೆ ಮತ್ತೆ ಐಶೂಗೆ ತೊಗೊಂಡಿದ್ದು ನಾವು ಏನು ಮಾಡೋಕ್ಕಾಗಲ್ಲ ಬನ್ನಿ ತಿನ್ನೋಣ ಹಾಂ ಚಾಕ್ಲೇಟ್ ಒಬ್ಬಟ್ಟು ಮನೇಲೆ ಟ್ರೈ ಮಾಡ್ಬೋದು ಅನ್ಸುತ್ತಿದ್ದೀನಿ ಅಲ್ಲ ಎರಡು ಪಾಸ್ತಾ ರೆಡಿಯಾಗಿದೆ ತೊಗೊಂಡೋಗೋಣ ಬನ್ನಿ ಇಲ್ಲಿ ಎರಡು ಬೇರೆ ಬೇರೆ ಇದೆ ಇವತ್ತು ಐಶೂ ಡೇ ಆಗಿರೋದ್ರಿಂದ ಐಶೂ ಅವರು ಯಾವ್ದು ಸೆಲೆಕ್ಟ್ ಮಾಡ್ತಾರೆ ಅದು ಐಶೂಗೆ ಫಸ್ಟ್ ಯಾವ್ದು ಬೇಕು ಫಸ್ಟು ಫಸ್ಟ್ ಅದನ್ನ ಎತ್ತಿಟ್ಕೊಂಡ್ಬಿಟ್ಟಿದ್ರು ಐಶೂರು ನೋಡಿ ನಮ್ಗೆಲ್ಲ ಯಾರು ಕೇಳ್ತಾರೆ ನಾನು ಕೇಳ್ತಾ ಇದ್ದೀನಲ್ಲ ಅಲ್ಲ ಏನ್ ಬೇಕು ಆರ್ಡರ್ ಮಾಡಿ ಅಂತ ಯಾರು ಕೇಳಿಲ್ಲ ಡ್ರಾಮಾ ಅಂದ್ರೆ ಡ್ರಾಮಾ ತಿನ್ನಿ ನೀವು ತಿನ್ನಿ ನಂಗೆ ಬೇಡ ಐ ಡೋಂಟ್ ಈಟ್ ಪಾಸ್ತಾಸ್ ನಾನು ಪಕ್ಕ ಬ್ಯಾಂಗ್ಳೂರ್ ಹುಡುಗ ಬಿರಿಯಾನಿ ಮುದ್ದೆ ರೈಸ್ ಚಪಾತಿ ಎಲ್ಲ ಇಂಗ್ಲಿಷ್ ಮೀಲ್ಸ್ ಇಂಗ್ಲಿಷ್ ಫುಡ್ ಪ್ಯಾರಿಸ್ ಫ್ರೆಂಚ್ ಫುಡ್ ಎಲ್ಲ ನಾನು ತಿನ್ನಲ್ಲ ನಾವು ಅದು ತಿಂತೀವಿ ಇದು ತಿಂತೀವಿ 50 rupees discount for you 50 rupees okay 5 rupees okay free no alla no okay thank you bye ಪ್ರೀತಿನ ಪ್ರೆಸೆಂಟ್ ಮಾಡೋಕ್ಕೆ ಯಾವಾಗಲೂ ಎಕ್ಸ್ಪೆನ್ಸಿವ್ ಗಿಫ್ಟೇ ಕೊಡಬೇಕಾಗಿಲ್ಲ ನಾನು ಇದರಲ್ಲಿ ನಿಹಾ ಅವ್ರಿಗೆ ಒಂದು ರೋಸ್ ಮಾಡಿ ಕೊಡ್ತಾ ಇದ್ದೀನಿ ತಗೊಳ್ಳಿ ಬಟ್ ನೀವು ಕೊಡೋಕ್ ಮುಂಚೆನೆ ನಾನು ಹೇಳಿದ್ನಲ್ಲ ಅದ್ರ ಬಗ್ಗೆ ಏನಾದ್ರು ಹೇಳಿ ಎಷ್ಟು ನಾನು ಅದನ್ನ ಮಾಡ್ಬೇಕಾದ್ರೆ ಅವ್ರು ನೀವು ರೋಸ್ ಮಾಡ್ತಿದ್ದೀರ ನನಗೋಸ್ಕರ ಅಂದ್ರು ಅದು ನಾನು ಏನೋ ಮಾಡ್ತಿದ್ದೆ ಅವ್ರು ರೋಸ್ ಮಾಡ್ತಿದ್ಯಾ ಅಂತ ತಕ್ಷಣ ಹೂ ಅಂತ ಮಾಡ್ಕೊಟ್ಬಿಟ್ಟೆ ಓಕೆ ಗುಪ್ತಾ ಥ್ಯಾಂಕ್ ಯು ಕ್ವೆಶ್ಚನ್ ಕೇಳ ಹಾ ಕರೆಕ್ಟ್ ಆಗಿ ಆನ್ಸರ್ ಕೊಡ್ಬೇಕು ನೀವು 3 ಜನ ಹುಡುಗಿರಲ್ಲಿ ಯಾರನ್ನ ಸೆಲೆಕ್ಟ್ ಮಾಡ್ತೀರಾ ನಾನು ಹೇಳ್ಕೊಟ್ಟಿಲ್ಲಪ್ಪ ಇದು ಹೇಳಿ ಅಲ್ಲಪ್ಪ ಈ 3 ಜನ ಹುಡುಗಿರಲ್ಲಿ ಹೆಂಗ್ ನಿಂತಿದ್ದಾರೆ ನೋಡಿ ಬೀಳ್ತವೆ ಇಲ್ಲಪ್ಪ ಅಲ್ಲ ಇದೇ ಕ್ವಶನ್ ಸಂಜೆ ಕೇಳಿದ್ರೆ ರಿಯಲ್ ಆನ್ಸರ್ ಕೊಡ್ಬೋದಿತ್ತು ಬಟ್ ಈಗ ಹೇಳಿ ಸರಿ ಈ 3 ಜನ ಹುಡುಗಿರಲ್ಲಿ ಯಾರಲ್ಲಿ ನನ್ನನ್ನು ನೋಡ್ತೀರಾ ನೋಡಿ ಐಸ್ ಕ್ರೀಮ್ ಟೇಸ್ಟ್ ಮಾಡ್ತಾ ಇದೀವಿ ನಾವು ನಮ್ಮ ಸಬ್ಸ್ಕ್ರೈಬರ್ ನಮಗೆ ಐಸ್ ಕ್ರೀಮ್ ಟೇಸ್ಟ್ ಮಾಡಿಸ್ತಾ ಇದ್ದಾರೆ ರೋಸ್ ಆ್ಯಂಡ್ ಹಿಲ್ ನಾವು ಐಸ್ ಕ್ರೀಮ್ ಬೈ ಮಾಡೋಷ್ಟು ಬಜೆಟ್ ಇಲ್ಲ ಅದಕ್ಕೆ ಇಲ್ಲಿ ಟೇಸ್ಟ್ ಮಾಡ್ಕೊಂಡು ಇಲ್ಲ ತಿನ್ಕೊಂಡು ಹೋಗ್ಬಿಡೋಣ ಅಂತ ನೋಡಿ ಹಿಂಗೆ ತಿಂತವ್ರೆ ಗುಲಾಬಿ ಇಸ್ ನೈಸ್ ಅದು ಟ್ರಿಪಲ್ ಚಾಕ್ಲೇಟ್ ವೆರಿ ನೈಸ್ ಟ್ರೈ ಇಟ್ಸ್ 2 ಚಾಕ್ಲೇಟ್ ವೆರಿ ನೈಸ್ ವೆರಿ ಟೇಸ್ಟ್ ಗೈಸ್ ಎಲ್ಲ ಐಸ್ ಕ್ರೀಮ್ ಅಂಗಡಿಯವ್ರು ಹಿಂಗೆ ಇಟ್ಬಿಟ್ರೆ ಚೆನ್ನಾಗಿರುತ್ತಲ್ವ ತಗೊಳ್ಳಿ ಅಂತೆಲ್ಲ ಟೇಸ್ಟ್ ಕೊಟ್ಬಿಟ್ರು ಎಲ್ಲ ಟೇಸ್ಟ್ ಮಾಡ್ಬಿಟ್ಟು ಯಾವುದು ಬೇಡ ಅಂತ ಬಂದ್ರು ಖುಷಿಯಾಗಿ ಓಕೆ ಅಂತ ಪಾಪ ಅವರೇ ಕೊಟ್ರು ಬನ್ನಿ ಈಗ ಇಲ್ಲಿಂದ ಕಾರ್ ಹತ್ರ ಹೋಗಿ ಕಾರ್ ಎತ್ಕೊಂಡು ನಾವು ನೇವ್ರನ್ನ ಡ್ರಾಪ್ ಮಾಡಿ ವಾಪಸ್ ಬರೋಣ ಹಚ್ಕೊ ಇವ್ರ ಫೋನ್ನ ಐಶು ಕದ್ದು ಬಿಟ್ಟಿದ್ದಾಳೆ ಇವ್ರಿಗೆ ಗೊತ್ತೇ ಆಗಿಲ್ಲ 2 hours ಇಂದ ಇದೆ ಇಲ್ಲೇ ಫೋನು ಈಗ ನೋಡಿ ಫೋನೇ ತಂದಿಲ್ಲ ಅನ್ನೋ ತರ ಹೋಗ್ತಾ ಇದ್ದಾರೆ ಸಾರಿ ನನ್ನ ಫೋನ್ ನಿಮ್ಮ ಹತ್ರ ಐತಿಯಾ ಏನು ಕೊಡಿ ನಾನು 3 ಫೋನ್ ಎತ್ಕೊಂಡು ಹೋಗಿರೋದು ಮರ್ತೇ ಹೋಗ್ಬಿಟ್ಟಿದೀನಿ 2 ಫೋನ್ ತಗೊಂಡೋದೆ 1 ಫೋನ್ ಇಲ್ಲೇ ಇಟ್ಟೆ ನಾನು ಅನ್ನೋದು ನೆನಪು ಇಲ್ಲಿ ನೋಡ್ರೆ ಕಾರಲ್ಲಿ ಇಲ್ಲ ಪಪ್ಪ ಏನ್ ಅಕ್ಕ ತಂಗಿ ಆಕ್ಟಿಂಗ್ ಮಾಡ್ತವ್ರೆ ನೋಡ್ರಪ್ಪ ನೋಡ್ರಿ ಏನು ಅಂತ ಇವ್ರ ಎಕ್ಸ್ಪ್ರೆಷನ್ ನೋಡ್ರಪ್ಪ ಏನು ಎರಡು ಫೋನ್ ತಂದ್ರಿ ಇದು ಮತ್ತೆ ಇದು ಬಂದಾಗ ಅಷ್ಟೇ ಅದು ಬ್ಯಾಗಲ್ಲಿ ಇರೋದು ಆ ಬ್ಯಾಗಲ್ಲಿ ಇಟ್ಕೊಂಡು ಬ್ಲಾಗ್ ಮಾಡಿದ್ರಲ್ಲ ಅಲ್ಲಿ ನಿಂತ್ಕೊಂಡು ಇಬ್ರು ಈ ಬ್ಯಾಗೆ ಕೊಡಿ ಇಲ್ಲಿ ಇಟ್ಕೊಳ್ರಿ ರೇ ಗುಪ್ತಾ
ನಮ್ಮ ಹತ್ರ ಎಲ್ಲ ಬೇಡ ರೀ. ಬಂದ್ಬಿಟ್ಟು ಗುಪ್ತಾ ಗುಪ್ತಾ ಅಂತೆ. ಅಲ್ಲೇ ಎತ್ಕೊಂಡ್ರಾ? ಎಲ್ಲಿಟ್ಟಿದ್ದೆ ನಾನು? ಅಲ್ಲ ಕರೆಕ್ಟ್ ಆಗಿ ಎಲ್ಲಿಟ್ಟೆ ಹೇಳಿ. ಯಾವ್ದು ಇನ್ಸ್ಟಾ? ಆರೆಂಜ್ ಆರೆಂಜ್ ಇಲ್ಲೇ ಇದೆ. ಆರೆಂಜ್ ವೈಟ್ ಆಯುಷು ಆರೆಂಜ್ ವೈಟ್ ಬ್ಲೂ ಬ್ಲೂ ಪಿಂಕ್ 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 ಇಲ್ಲ ಇಲ್ವಾ? 17 ಗಿವ್ ಐಶು. ಅಲ್ಲ ಐಶು ಅಟ್ಲೀಸ್ಟ್ ಪಾಸ್ತಾ ಕೊಡ್ಸಿದ್ದಕ್ಕಾದ್ರು ಐಶು, ಐಶು ಬೊಂಬೆ ಕೊಡ್ಸಿದ್ದಕ್ಕಾದ್ರು ಎಲ್ಲಿ ಬಿಟ್ರು ಅಲ್ಲಿ ತಗೊಳ್ಳಿ. ಐಶು ಹತ್ರ ಇಲ್ಲ. ಅಟ್ಲೀಸ್ಟ್ ಪರೋಟ ಕೊಡ್ಸಿದ್ದಕ್ಕಾದ್ರು. ಯು ಥಿಂಕ್ ಯು ಆರ್ ಇನ್ ದುಬೈ? ಥ್ಯಾಂಕ್ ಯು ಐಶು, ಥ್ಯಾಂಕ್ ಯು. ವೇರ್ ವಾಸ್ ಇಟ್? ಎಲ್ಲಿತ್ತು? ಎಲ್ಲಾದ್ರೂ ಅಲ್ಲಿ ಬಿಟ್ಬಿಡೋದು. ಎಲ್ಲಿತ್ತು? ಅಲ್ಲಿ ಊಟ ತಿನ್ನೋ ಜಾಗದಲ್ಲಿ. ನಾವು ಊಟ ತಿಂತಿದ್ವಲ್ಲ ಅಲ್ಲ. ದ ಕ್ಲೀನಿಂಗ್ ಆಂಟಿ ವಾಸ್ ಅಬೌಟ್ ಟು ಟೇಕ್ ಇಟ್. ಹೌದಾ? ಕೊಟ್ಬಿಡತ್ತಾನೆ, ಹಾ ಕೊಟ್ಬಿಡತ್ತಾನೆ ಐಶು. ನಾನು ಹೇಳ್ದೆ ಕೊಟ್ಬಿಡು ಅಂತ. ಆದ್ರೂ ಇಬ್ರು ಕಳ್ತನ ಮಾಡಿದಿರ. ಸಂಜೆ ಸೇರೋದ್ ಕಮ್ಮಿ ಮಾಡಿ. ಪಾಪ. ಬನ್ನಿ ಗೈಸ್ ಹೋಗೋಣ. ನನ್ನ ಫೋನಲ್ಲಿ ಯಾಕೆ ಲಾಗ್ ಮಾಡ್ತಿದ್ರಿ? ಮೂಡೆಲ್ಲ ಹಾಳಾಯ್ತು. ಇದ್ರಲ್ಲಿ 500 ರೂಪಾಯಿ ಕೊಡ್ಬೇಕಾಗತ್ತೆ ಬಾಡಿಗೆ ನನ್ನ ಫೋನ್. ಬನ್ನಿ ಗೈಸ್, ಈಗ ನೀವು ಅವ್ರನ್ನ ಡ್ರಾಪ್ ಮಾಡಕ್ ಹೋಗ್ತಾ ಇದೀವಿ, ನೀವು ಅವ್ರನ್ನ ಐಶೋ ಅವ್ರನ್ನ. ಗೈಸ್ ಇದ್ದಿದ್ದ ಪ್ಲಾನೇ ಬೇರೆ, ಆದರೆ ಇವತ್ತು ಆಗಿದ್ದೇ ಬೇರೆ. ನಾವು ನಾನು ಪ್ಲಾನ್ ಮಾಡಿದ್ದು ಐಶು ಜೊತೆ ಒಂದಷ್ಟು ಗೇಮ್ಸ್ ಆಡೋಕೆ ಹೋಗೋಣ, ಬೌಲಿಂಗ್ ಅದು ಇದು ಎಲ್ಲ ಅಂತ. ಬಟ್ ನಾನು ಮತ್ತು ನೇವ್ರವ್ರ ಕೆಲಸ ಮುಗಿಸ್ಕೊಂಡು ರೀಚ್ ಆಗೋಷ್ಟರಲ್ಲೇ 9 ಗಂಟೆ ಆಗಿಬಿಟ್ಟಿತ್ತು. ಸೊ 9:30 ಅಷ್ಟರಲ್ಲಿ ಒಳಗೆ ಹೋದರೆ ಎಲ್ಲ ಕ್ಲೋಸ್ ಆಗುತ್ತೆ ಅಂತ ಹೇಳಿದ್ರು. ದರ್ ವಾಸ್ ನೋ ಪಾಯಿಂಟ್. ಅದಕ್ಕೆ ಈಗ ನಾವು ವಾಪಸ್ ಹೋಗ್ತಾ ಇದ್ದೀವಿ. ನೋಡಿ, ನಾನು ರೋಡ್ ಮಿಸ್ ಮಾಡಿದೆ, ಅದಕ್ಕೆ ಯೂಟರ್ನ್ ತಗೋತಾ ಇದ್ದೀನಿ ಮತ್ತೆ. ಲೆಟ್ಸ್ ಗೋ ಗುಪ್ತಾ. ಐಶು, ನೆಕ್ಸ್ಟ್ ವಿಲ್ ಪ್ಲಾನ್ ಗೇಮ್ ಸೂನ್, ವೆರಿ ಸೂನ್. ಓಕೆ, ಬನ್ನಿ ಗೈಸ್ ಹೋಗೋಣ. ನೋಡಿ, ನನ್ನ ಐ ಲ್ಯಾಶಸ್ನ ಪ್ಲಗ್ ಮಾಡಿದ್ದಾರೆ ಇಲ್ಲಿ ನೋಡಿ. ಅವರು ಎಳ್ದಿರೋದು ಕೈ ಹಾಕಿ. ನಾನು ಎಳ್ದಿಲ್ಲಪ್ಪ, ಬಿದ್ದಿದ್ದನ್ನ ರೇ ಎಷ್ಟು ಸುಳ್ಳು ಹೇಳ್ತಿರ್ರಿ ಗುಪ್ತಾ, ಎಷ್ಟು ಸುಳ್ಳು ಹೇಳ್ತಿರ್ರಿ ಗುಪ್ತಾ. ನೋಡಿ ಗೈಸ್, ಎಳ್ದಿರೋದು. ಅಪ್ಪಪ್ಪ ಎಷ್ಟು ಸುಳ್ಳು ಹೇಳ್ತೀರ ಅನ್ಸ್ತಾ. ಇಲ್ಲಿ ಬಿದ್ದಿದ್ದು. ಐಶು, ಯು ಟೆಲ್ ಐಶು ವಾಟ್ ಹ್ಯಾಪನ್. ತೋರಿಸಿ ಎಷ್ಟು ಉದ್ದ ಇದೆ ನೋಡಿ. ಐ ಲ್ಯಾಶಸ್ ನಂದು ಎಷ್ಟು ಉದ್ದ ಇದೆ ಒಂದೊಂದು. ಐಲ್ಯಾಶಸ್ ಹಿಂಗೆ ಬಟರ್ಫ್ಲೈ ವಿಂಗ್ಸ್ ತರ ಇದೆ. ಬಟ್ ಯಾಕೆ ಹೇಳ್ದಿದ್ ಗುಪ್ತಾ ನಂದು? ನಾನು ಹೇಳ್ದಿಲ್ಲಪ್ಪ. ಐಶು, ಯು ಟೆಲ್ ಏನಾಯ್ತು ಅಂತ. ಏನಾಯ್ತು ಐಶು? ನಾನು ನೋಡೇ ಇಲ್ಲ. ಫಾಲನ್ ಹಿಯರ್, ಎರಡು ಕೂದ್ಲು ಹಿಂಗಾಕಿ ಹಿಂಗೆ ಎಳ್ದಿದ್ದು ಗೈಸ್. ಯಪ್ಪ, ಅದ್ ಹೆಂಗ್ ಹಂಗ ಎಳಿಯಕ್ ಆಗತ್ತೆ ಇನ್ಸ್ಟಾ. ಇವ್ರು ಈ ರೇಂಜ್ ಡ್ರಾಮಾ ಮಾಡ್ತಾರೆ ಅಂತ. ಇಲ್ಲಿ ಬಿದ್ದಿತ್ತು ನನ್ ವಿಷಯನ್ಗೆ ಅಂತ ಹಿಂಗ್ ತೆಗ್ದಿಟ್ಟೆ. ಐಲ್ಯಾಶ್ ಅಂತ ಗುಪ್ತಾ, ಈ ರೇಂಜ್ ಸುಳ್ಳು. ಇಟ್ ಕುಡ್ ಬಿ ನಾನ್ ನಿಜ ಹೇಳ್ತೀರ ನಂಬಲ್ಲಾದ್ರೆ ನಾನು ಏನ್ ಮಾಡ್ತೀನಿ. ಹೌ ಡು ಯು ನೋ ಟ್ರೈ ಮಾಡ್ತೀನಿ. ನನ್ ಪ್ರಾಬ್ಲಮ್ ಏನು ಅಂದ್ರೆ ಎಲ್ಲಾ ಸರಿ ಜೋಕ್ ಮಾಡಿ ಜನನೇ ನನ್ನ ನಂದೇ ಇರೋ ತರ ಸೈಡ್ ಆಂಗಲ್ ಫಸ್ಟ್ ಟೈಮ್ ಐ ಆಮ್ ಸೀಯಿಂಗ್ ಯುವರ್ ಐಲ್ಯಾಶಸ್. ಹೌಸ್ ಇಟ್ ಐಶು? ಅಂಬ್ರೆಲ್ಲಾ. ಅಯ್ಯೋ ಅಂಬರ್ಲ. ನೋಡಿ ಗೈಸ್, ನನ್ನ ಐ ಲ್ಯಾಶಸ್ಗೆ ಫ್ಯಾನ್ಸ್ ಇದ್ದಾರೆ. ಅಲ್ಲ ಇನ್ಸ್ಟಾ ನೀವು ಡ್ರೈ ಮಾಡ್ತಿದ್ರೆ ನಾನು ಹಿಂಗ್ ಬಂದು ಹಿಂಗ್ ಕಿತ್ತಕ್ಕಾಗುತ್ತಾ? ಒಂದು ಗಾಯ್ಸ್ ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ. ಸ್ವಲ್ಪ ಹೊತ್ತಲ್ಲಿ ನೇವ್ರ ಮನೆ ರೀಚ್ ಆಗ್ತೀವಿ. ಡ್ರಾಪ್ ಮಾಡ್ಬಿಟ್ಟು ಮನೆಗೆ ಹೋಗಿ ಮಲ್ಕೊಂಬಿಡೋಣ. ಲೆಟ್ಸ್ ಗೋ ಅಂತ ಒಂದು ಸಾಂಗ್ ಮಾಡ್ಬೇಕು ನಾನು ಅನ್ಸುತ್ತಲ್ಲ. ಸರಿ ಲೆಟ್ಸ್ ಗೋ ಅಂತೀನಿ ದಿನದಲ್ಲಿ. ಇದು ಸೋ ಮತ್ತೆ ಜಾಸ್ತಿ ಯೂಸ್ ಮಾಡಬೇಕು. ಸೋ ಜಾಸ್ತಿ ಯೂಸ್ ಮಾಡ್ತೀನಿ ನಾನು. ಗೈಸ್, ಸೊ ಜಾಸ್ತಿ ಸೊ ನಾವಿಲ್ಲಿ ಬಂದಿದ್ವಿ. ಸೊ ಇಲ್ಲಿ ಕ್ಲೋಸ್ ಮಾಡಿಬಿಟ್ರು. ಸೊ ಊಟ ಮಾಡಕ್ಕೆ ಹೋಗ್ತಿದ್ವಿ. ಸೊ ಅದು ಕ್ಲೋಸ್ ಆಗೋಯ್ತು. ಸೊ ಬಿಲ್ ಪೇ ಮಾಡಕ್ಕೆ ಹೋಗ್ತಿದ್ದೀನಿ. ನೀವೇನು ಯೂಸ್ ಮಾಡ್ತೀರಾ ಜಾಸ್ತಿ? ನಾನು ಸೋನೆ. ಈಶ್ವರ್ ಲೊಕೇಶನ್ ಮಾಡ್ಕೊಬಿಟ್ಟು ಒಂದು ಸೆಕೆಂಡ್. ಈಶ್ವರ್ ವ್ಲಾಗ್ ಮಾಡೋಕ್ಕೆ ಮುಂಚೆ ನಾನು ಹೇರ್ ಸೆಟ್ ಆಗೋದೆಲ್ಲ ನೋಡಬೇಕು. ಇವರು ಹೇರ್ ಸೆಟ್ ಮಾಡ್ಕೋತಾರೆ ವ್ಲಾಗ್ ಬರೋಕ್ಕೆ ಮುಂಚೆ. ಐಶುದ್ ಒಂದು ಮೀಮ್ ಸಿಕ್ತು ಮತ್ತೆ. ಐಶು ಈಗ ಮೈಕಲ್ ಜಾಕ್ಸನ್ ಮೂವಿ ನೋಡ್ಬಿಟ್ಟು ಮೈಕಲ್ ಜಾಕ್ಸನ್ ತರ ನಗಕ್ ಸ್ಟಾರ್ಟ್ ಮಾಡಿರೋದಂತೆ ಅಂತ. ಟ್ರೈ ಐಶು. ಈಗ ನಾರ್ಮಲ್ ಆಯ್ತು ನಗು. ನಗು ಐಸು ನಗು. ಏನ್ ನೀವು ನಗ್ತಿರೋದು? ನಾನು ವರ್ಲ್ಡ್ ಅಲ್ಲಿ ಅಂದ ಕೆಟ್ಟ ನಗು ಅನ್ಕೊಂಡಿದ್ದೆ, ಇಲ್ಲೂ ಇದೆ ಅಂತ ಗೊತ್ತಾಯ್ತು. ವೆರಿ ಗುಡ್. ನಾಟ್ ಕಮಿಂಗ್. ಟೇಕ್ ಥ್ಯಾಂಕ್ ಯು ಗೈಸ್. ಸೊ ಇದು ನಮಗೆ ಮತ್ತೆ ಟುಮ್ಗೆ ಗಿಫ್ಟ್ ಅಂತೆ. ಇದ್ರಲ್ಲಿ ಏನಿದೆ ಅಂದ್ರೆ ಸ್ವಿಂಗ್ ಕಿಟ್. ಜಾಸ್ತಿ ಮಾತಾಡೋದಕ್ಕೆ ಯಾರಾದ್ರೂ ಸಿಗ್ತಾರೆ ಬಾಯ್. ನೋಡಿ ಗೈಸ್, ಒಲಿಯೋದು, ಸೂಜಿ, ದಾರ ಮತ್ತೆ ಸಿಸರು, ಸ್ಮಾಲ್ ಮಿರರ್, ಕಟ್ಟರ್ ಬಟ್ಟೆ ಕಟ್ ಮಾಡೋದು, ಮತ್ತೆ ಇನ್ನೇನಿದೆ
ಅದೇನದು ದಾರಾನಾ? ನೀವು ಸೂಟ್ ಗೀಟ್ ಎಲ್ಲ ಯಾವ್ದಾದ್ರು ಬಟನ್ ಕಿತ್ತಾದ್ರೆ ಬಟನ್ ಸಡನ್ ಆಗಿ ಬಂದ್ಬಿಡ್ತು ಎಲ್ಲ ಹಾಂ event ಹಾಂ ಅಲ್ಲಿ ಇದ್ದೀರಾ. ಹಾಂ 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 ಅಂದಾಗ ಯೂಸ್ ಆಗುತ್ತೆ. ಸೊ ಇದನ್ನ ಕಾರಲ್ಲೇ ಇಟ್ಟಿರ್ಬೇಕು ನೀವು. ಥ್ಯಾಂಕ್ ಯು ನಿಮ್ಮ ಸ್ಟೈಲಿಸ್ಟ್ ಕೊಟ್ಬಿಡಿ. ಓಕೆ ಥ್ಯಾಂಕ್ ಯು ನಿಮ್ಗಲ್ಲ ಅದು. ಥ್ಯಾಂಕ್ ಯು ಬಾಯ್ ಬಾಯ್ ಗುಡ್ ಡೇ ಬಾಯ್ ಯಶು ಬಾಯ್. ವಿ ವಿಲ್ ಗೋ ಟು ಪ್ಲೇ ಗೇಮ್ ನೆಕ್ಸ್ಟ್ ಟೈಮ್. ಸಾರಿ ಗೈಸ್ ಮಿಸ್ ಆಗೋಯ್ತು ಗೈಸ್. ಸೊ ಅಕ್ಕ ತಂಗಿ ಇಬ್ರು ಹೋಗಿನೋ ಶಾಪಿಂಗ್ ಮಾಡ್ಕೊಂಬಂದಿದ್ದಾರೆ. ಏನೇನಿದೆ ಇದರಲ್ಲಿ ಗೊತ್ತು ಇದೇನೋ ಒಂದು Mouth fresh. ನನಗ? ಥ್ಯಾಂಕ್ ಯು ಫ್ರೆಶ್ ಇದೆ. ಥ್ಯಾಂಕ್ ಯು ಅರೆ ವಿ ಬೋತ್ ಹ್ಯಾಡ್ ಸ್ಟ್ರಾಬೆರಿ ಫ್ಲೇವರ್. ಕೊಡಿ ಸ್ವಲ್ಪ. ಮೌತ್ ಫುಲ್ ಫ್ರೆಶ್ ಆಗುತ್ತೆ ಅಂತ ಅನ್ಸುತ್ತೆ. ಅರೆ ಅರೆ ಚೆಕ್ ಇಟ್ಸ್ ನಾವಿಬ್ರು ಮಾಡಿ. ನೀವು ಫಸ್ಟ್ ಮಾಡಿ ನೀವು ಫಸ್ಟ್ ಮಾಡಿದ್ದು ಮಾಡಿ ಈಗ ಮಾಡಿ ನೀವು ಮಾಡಿ. ಹಾಂ ಸ್ಟ್ರಾಬೆರಿ. ಕಾಫ್ ಸಿರಪ್ ತರ ಇದೆ. ಇಬ್ರು ಸೇಮ್ ಹೇಳ್ತವ್ರಿ. ಅಲ್ಲ ನನ್ನ ಹಳ್ಳಿಗೆ ಬೀಳ್ಸಕ್ಕೆ ಐಶು ಫಸ್ಟ್ ಹಳ್ಳಿಗೆ ಬಿಡ್ಲಲ್ಲ, ಅದು ಕ್ರೇಜಿ. So badly you wanted me to try that, Aishu, that you sacrificed. Take it for pranks. Take it. ಇಟ್ಸ್ ರಿಯಲಿ ಬ್ಯಾಡ್. ವೆರಿ ಬ್ಯಾಡ್, ಚೆನ್ನಾಗಿಲ್ಲ. Very bad. ನೋ ಬಟ್ ಚೆನ್ನಾಗಿದೆ. ಕಾಫ್ ಸಿರಪ್ ಚಿಕ್ಕ ಇಲ್ಲ ಅದು ಮಿಂಟ್ ಫ್ಲೇವರ್ ಅದು. ಬನ್ನಿ ಗೈಸ್ ರೀಚ್ ಆಗಿದ್ದೀವಿ. ಬಾಯ್ ಹೇಳ್ಬಿಟ್ಟು ಹೊರಡೋಣ.